ಯಾಕಂದ್ರೆ ಅವ್ರು ಇದ್ದಂಗೆ ಹೇಳ್ಬಿಡ್ತಾರೆ, ಏನೋ ನಮ್ಮವರು ನಮ್ ಕನ್ನಡದವರು ಅಂತೆಲ್ಲ ಅವ್ರು ಯೋಚನೆ ಮಾಡಲ್ಲ. ಇತ್ತು ಮೋಹನ್ ದಾಸ್ಗೆ ಇಂಥ ಹುಡುಗರ್ನ ಈ ತರನೇ ನೋಡಕ್ ಇಷ್ಟನೇನೋ ಆ ತರನೇ ತೆಗೆದ್ಬಿಟ್ಟು ಗುರು ರುಕ್ಕುನ ನೋಡಕ್ಕಂತೂ ಹೋಗ್ಲೇಬೇಕು ನೀವು. ಬಾಂಡ್ ಮೂವಿ ಅದು ಇದು ಅಂತ ಹೇಳ್ತಾ ಇದ್ರು, ಒಂದೇ ಒಂದು ಲಿಪ್ ಲಾಕ್ ಸೀನ್ ಇಲ್ಲ ಗುರು ಇದ್ರಲ್ಲಿ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಹೇಗಿದ್ದಾರೆ ಎಲ್ಲರೂ? ನಾನು ಆರಾಮಾಗಿದ್ದೀನಿ. ಸೊ ಬೆಳಗ್ಗೆನೆ ಹುಟ್ಟಿದೀವಿ ನಾವು ಟಾಕ್ಸಿಕ್ ಮೂವಿ ನೋಡೋದಕ್ಕೆ. ಟಾಕ್ಸಿಕ್ ಕನ್ನಡ ಮೂವಿ ಆಲ್ರೆಡಿ ನಿನ್ನೆ ರಿಲೀಸ್ ಆಗಿರೋದು ಮೂವಿ. ವೆಡ್ನೆಸ್ಡೇ, ನಾವು ಥರ್ಸ್ಡೇ ಹೋಗ್ತಾ ಇದ್ದೀವಿ ಮೂವಿ ನೋಡೋದಕ್ಕೆ. ತುಂಬಾನೇ ಮಿಕ್ಸ್ಡ್ ಒಪಿನಿಯನ್ಸ್ ಇದೆ, ತುಂಬಾನೇ ಮಿಕ್ಸ್ಡ್. ತುಂಬಾ ಜನ ತುಂಬಾ ಇಷ್ಟಪಟ್ಟಿದ್ದಾರೆ, ಇಲ್ಲ ಕೆಲವು ಜನ ಇಷ್ಟನೇ ಪಟ್ಟಿಲ್ಲ. ಆ ತರ ರಿವ್ಯೂಸ್ ಇರೋ ರೀಸನ್ ನಾವು ನಮಗೆ ಹೆಂಗ್ ಇಷ್ಟ ಆಗುತ್ತೆ ಮೂವಿ ಅಂತ. ಕೆಲವೊಂದು ಮೂವಿ ಜನ ಚೆನ್ನಾಗಿಲ್ಲ ಅಂದಿರ್ತಾರೆ, ಬಟ್ ನಮಗೆ ಇಷ್ಟ ಆಗಿದೆ. ಕೆಲವೊಂದು ಮೂವಿ ನಮಗೆ ಇಷ್ಟ ಆಗಿದೆ, ಬೇರೆ ಜನಕ್ಕೆ ಇಷ್ಟ ಆಗಿಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ಎವ್ರಿ ಪರ್ಸನ್ ಟು ಪರ್ಸನ್ ಚೇಂಜ್ ಆಗುತ್ತೆ ಅಂತ ಹೇಳೋದಿಪ್ಪು. ನೀನು ಸಬ್ಜೆಕ್ಟಿವ್, ವೆರಿ ವೆರಿ ಸಬ್ಜೆಕ್ಟಿವ್. ನಮಗೆ ಅನಿಮಲ್ ಮೂವಿ ಆಕ್ಚುಲಿ ತುಂಬಾ ಇಷ್ಟ ಆಯ್ತು, ಬಟ್ ಕೆಲವೊಂದ್ ಜನ ನಮ್ಮ ಫ್ರೆಂಡ್ಸ್ಗೆ ಇಷ್ಟ ಆಗಿಲ್ಲ ಅದು ಮೂವಿ. ಸೊ ಆ ರೀಸನ್ಗೆ ಹೇಳಕ್ ಆಗಲ್ಲ ನಿಮಗೆ ಹೆಂಗ್ ಇಷ್ಟ ಆಗುತ್ತೆ ಮೂವಿ ಅನ್ನೋದನ್ನ ನೀವೇ ಹೋಗಿ ನೋಡ್ಬೇಕು ಥಿಯೇಟರ್ ಅಲ್ಲಿ. ಆಕ್ಚುಲಿ ಯಾವಾಗಲೂ ಹೇಳ್ತಾ ಇರ್ತೇವೆ ನಾವು, ಬೇರೆ ಯಾರೋ ಹೇಳ್ತಾರೆ ಅಂತ ಕೇಳಿಸ್ಕೊಂಡು ಚೆನ್ನಾಗಿಲ್ಲ ಮೂವಿ ಅಂತ ಹೇಳ್ಬೇಡಿ. ಹೋಗಿ ನೋಡ್ಬಿಟ್ಟು ನಿಮ್ ಒಪಿನಿಯನ್ ಹೇಳೋದು ಬೆಟರ್ ಅಂತ ನನಗನ್ಸುತ್ತೆ. ಸೊ ನೋಡೋಣ. ಟಾಕ್ಸಿಕ್ ಟ್ರೈಲರ್ ಬಂದಾಗ್ಲೂ ಟ್ರೈಲರ್ಗೆ ರಿವ್ಯೂ ಮಾಡಾಕಿ ಅಂತಿದ್ರಿ. ಟ್ರೈಲರ್ಗೆಲ್ಲ ಏನ್ ರಿವ್ಯೂ ಮಾಡೋದು ಅಂತ ಹೇಳಿ ನಾವ್ ಮಾಡಿರ್ಲಿಲ್ಲ. ಟಾಕ್ಸಿಕ್ ಟ್ರೈಲರ್ ಕೊಟ್ಟವಲ್ಲ, ರಿವ್ಯೂ ಕೊಟ್ಟಿದೀವಿ. ಕರೆಕ್ಟ್. ಏನ್ ಇಷ್ಟ ಹತ್ರ ಏನ್ ಅಷ್ಟೊಂದು ಅಡಲ್ಟ್ ಕಂಟೆಂಟ್ ಇದೆ, ಅದು ಇದೆ ಇದಿದೆ ಅಂತ ಹೇಳಿದ್ರಲ್ಲ ಗುರು. ಮೂವಿ ಹೆಸರೇ ಟಾಕ್ಸಿಕ್ ಅಂದ್ಮೇಲೆ ಅದ್ ಹಂಗೆ ತಾನೇ ಇರಬೇಕು ಅಂತಾನೆ ಹೇಳಿದ್ವಲ್ಲ. ಹೌದೌದು, ಮರ್ತೋಗ್ಬಿಡಿ. ಸೊ ಫೈನಲಿ ಲೆಟ್ಸ್ ಸಿ ಹೌ ದ ಮೂವಿ ಈಸ್. ನಮ್ಮ ಯಶ್ ಅವ್ರ ಮೂವಿ, ಕನ್ನಡ ಮೂವಿ ಬಗ್ಗೆ ಇಷ್ಟೊಂದು ಟ್ರೆಂಡ್ ಅಲ್ಲಿ ಎಲ್ಲಾ ಲ್ಯಾಂಗ್ವೇಜ್ ಅವರು ರಿವ್ಯೂಸ್ ಮಾಡಿ ಹಾಕ್ತಾ ಇದಾರೆ, ನಾವು ಕೂಡ ಹಾಕ್ಬೇಕು. ಬಟ್ ಒಂದೇನ್ ಗೊತ್ತಾ, ಇದನ್ ಮೂವಿಗೆ ಹೋಗಕ್ ಮುಂಚೆನೆ ಹೇಳ್ತಾ ಇದೀನಿ, ತಮಿಳು ತೆಲುಗು ಆಡಿಯನ್ಸ್ ಹೆಂಗೆ ಅಂದ್ರೆ ಅವ್ರ ಫಿಲಂ ಹೆಂಗೆ ಇದ್ರೂನು, ಅದೆಷ್ಟೇ ಕೆಟ್ಟದಾಗಿದ್ರು ಸೂಪರ್ ಗುರು ಹೋಗಿ ನೋಡಿ ಅನ್ಬಿಟ್ಟು ಸಪೋರ್ಟ್ ಮಾಡ್ತಾರೆ, ಮೆರೆಸ್ತಾರ ಅವ್ರನ್ನ. ಅವ್ರ ಜನನ ಅವ್ರು ಬಿಟ್ಕೊಳಲ್ಲ. ಬಟ್ ನಮ್ ಕರ್ನಾಟಕದವರು ತುಂಬಾ ಬುದ್ಧಿವಂತರು, ಇವ್ರು ತುಂಬಾನೇ ಸೆನ್ಸಿಬಲ್ ಅಂತ ಹೇಳ್ಬೋದು. ಬಟ್ ಅದು ಸಮ್ಟೈಮ್ಸ್ ಇಟ್ಸ್ ಬ್ಯಾಡ್ ಫಾರ್ ಆಕ್ಟರ್ಸ್ ಆರ್ ಬಿಸ್ನೆಸ್. ಯಾಕಂದ್ರೆ ಅವ್ರು ಇದ್ದಂಗೆ ಹೇಳ್ಬಿಡ್ತಾರೆ, ಏನೋ ನಮ್ಮವರು ನಮ್ ಕನ್ನಡದವರು ಅಂತೆಲ್ಲ ಅವ್ರು ಯೋಚನೆ ಮಾಡಲ್ಲ. ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತಾರೆ, ಇಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾರೆ ಅಷ್ಟೇ. ನಮ್ ಜನ ತುಂಬಾ ಸ್ಟ್ರೈಟ್ ಫಾರ್ವರ್ಡ್. ಇದನ್ನ ಹೇಳ್ತೀನಿ, ಏನಕ್ಕೆ ಹೇಳ್ತೀನಿ ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಒಂದು ತುಂಬ ಬೇಜಾರಿನ ವಿಷಯ ಏನಂದರೆ, ಥಿಯೇಟ್ರಲ್ಲಿ ಒಂದು 10 ಜನ ಇದ್ವಿ, ಇನ್ಕ್ಲೂಡಿಂಗ್ ಅಸ್ ಅಷ್ಟೇ. ನಾನೇನೋ ಈ ಥರ ಹೈಪ್ ಇರೋ ಮೂವಿಗೆ ಥಿಯೇಟರ್ ಫುಲ್ ಹಾಕ್ತಾರೆ, ಹೌಸ್ಫುಲ್ ಶೋಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಮೂವಿ ಮುಗಿಸ್ಕೊಂಡ್ವಿ ಗೈಸ್, ವಿ ಆರ್ ಬ್ಯಾಕ್ ಟು ಕಾರ್. ಯಪ್ಪ, ಮೂವಿ ಮುಗಿಸ್ಕೊಂಡ್ಬಂದ್ವಿ. 3 hours 15 minutes ಅ ಲೆಂತಿ ಮೂವಿ ಅಂತಾನೆ ಹೇಳ್ಬೋದು. ಅದರಲ್ಲಿ ನನಗೆ ಗೊತ್ತಿದ್ದಂಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲ, ಯಾವುದೋ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಇದೆಯಂತೆ ಮೂವಿ. ಏನೋ ಅದೆಲ್ಲ ಐಡಿಯಾ ಅಲ್ಲ ಗುರು. 3 hours 15 minutes ಆಯ್ತು, ನೋಡ್ಕೊಂಡು ಬಂದ್ವಿ. ಹೆಂಗ್ ಅನ್ಸ್ತು ಮೂವಿ ಬೇಬಿ ನಿಂಗೆ? ನಾನು ಹೇಳ್ಬೇಕಾ? ಆಕ್ಚುಲಿ ಮಿಕ್ಸ್ಡ್ ಒಪಿನಿಯನ್ ಇತ್ತು, ಹೋಗ್ಬೇಕಾ ಹೋಗ್ಬಾರ್ದಾ ಅಂತ ಯೋಚನೆ ಮಾಡ್ತಿದ್ದೆ ಅಂತ ಹೇಳದ್ನಲ್ವಾ. ಅಂದ್ರೆ ನಾನು ಹೋದ್ರೆ ಗೊತ್ತಾಗುತ್ತೆ ಅಂತೆಲ್ಲ. ಏನೋದು ಸೊ ಆಕ್ಚುಲಿ ನನಗೆ ಹೇಗೆ ಅನಿಸ್ತು ಮೂವಿ ಅಂತ ಹೇಳ್ತೀನಿ. ನನಗೆ ಫಸ್ಟ್ ಹಾಫು ಸ್ವಲ್ಪ ಜಾಸ್ತಿ ಇಂಟ್ರೊಡಕ್ಷನ್ನು, ಜಾಸ್ತಿ ಜನ, ತುಂಬಾ ಲೆಂತಿ ಅಂತ ಅನಿಸ್ತು ನನಗೆ. ಬಟ್ ಸೆಕೆಂಡ್ ಹಾಫ್ ವಾಸ್ ಗುಡ್, ಚೆನ್ನಾಗಿತ್ತು ಸೆಕೆಂಡ್ ಹಾಫು. ಒಂದು ಟ್ವಿಸ್ಟ್ ಕೊಡ್ತಾನೆ ಮೂವಿನಲ್ಲಿ. ಆ ಟ್ವಿಸ್ಟ್ ಕೊಟ್ಮೇಲೆ ಮೂವಿದು ಇದೇ ಚೇಂಜ್ ಆಗೋಯ್ತು. ಅದು ಮುಂಚೆ ಏನೇನು ಬಂತು ಅದೆಲ್ಲ ಮರ್ಸೋ ತರ ಟ್ವಿಸ್ಟ್ ಕೊಡ್ತಾರೆ. ಸೊ ಆ ಟ್ವಿಸ್ಟ್ ಇಂದ ನಂಗೆ ಮೂವಿ ತುಂಬಾ ಇಷ್ಟ ಆಯ್ತು. ತುಂಬಾ ಹೀರೋಯಿನ್ಸ್ ಇದ್ದಾರೆ ಮೂವಿನಲ್ಲಿ, ನೀವೆಲ್ಲ ನೋಡೇ ಇರ್ತೀರಾ ಪ್ರೆಸ್ ಮೀಟ್ ಅಲ್ಲೆಲ್ಲ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಸ್ಕ್ರೀನ್ ಟೈಮ್ ಜಾಸ್ತಿ ಇರೋದು ಕಿಯಾರಾ ಅಡ್ವಾನಿದ್ ಅನ್ಕೊಳ್ತೀರಲ್ಲ. ರುಕ್ಮಿಣಿ ವಸಂತ್ ಲಾಸ್ಟ್ ಅಲ್ಲಿ ಬರ್ತಾರೆ. ನಾನು ಅನ್ಕೊಂಡೆ ಅವ್ರದೇ ಜಾಸ್ತಿ ಪಾರ್ಟ್ ಇರೋದು ಮೂವಿನಲ್ಲಿ ಅಂತ. ಬಟ್ ಸ್ಟಿಲ್ ನನಗೆ ಆಕ್ಚುಲಿ ಮೂವಿ ಇಷ್ಟ ಆಯ್ತು. ಏನೋ ಒಂಥರ 18+ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಜಾಸ್ತಿ ಇಲ್ಲ, ಇದೆ ಆ ತರ ಅನ್ಸ್ತಪ್ಪ ನನಗೆ. ನಿಂಗೆ ಹೆಂಗ್ ಅನ್ಸ್ತು? ನಾನು ಆಕ್ಚುಲಿ ರಿವ್ಯೂ ಎಲ್ಲ ನೋಡ್ಬಿಟ್ಟು ಕೆಲವ್ರದ್ದು ತೀರಾ ವರ್ಸ್ಟ್ ಆಗಿರ್ಬೋದು ಫಿಲಮು, ಫ್ಲಾಪೇ ಇರ್ಬೋದು ಇದು ಅಂತ ಅನ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ಟ್ರೈಲರ್ ಅಲ್ಲೂ ಏನ್ ಅಂತ ನಮ್ಗೇನು ಇಂಪ್ರೆಸಿವ್ ಅನಿಸ್ಲಿಲ್ಲ. ಬಟ್ ಆಕ್ಚುಲಿ ಏನ್ ಅಂತ ಕೆಟ್ಟದಾಗೆಲ್ಲ ಏನಿಲ್ಲ ಗುರು, ಚೆನ್ನಾಗೇ ಇದೆ ಫಿಲಮು. ಅಂದ್ರೆ ಒಂಥರ ಆರ್ಟಿಸ್ಟಿಕ್ ಫ್ಯಾಂಟಸಿ ಮೂವಿ ಇದು. ನಮ್ಮ ಕರ್ನಾಟಕದ ಆಡಿಯನ್ಸ್ಗೆ ಅಲ್ಲ ಅಂತ ನನ್ ಫೀಲಿಂಗ್. ಅದಕ್ಕೆ ಪ್ರಾಬಬ್ಲಿ ಜನಕ್ಕೆ ಇಷ್ಟೊಂದು ರಿಜೆಕ್ಟ್ ಮಾಡ್ತಾರೆ ಜನ ಈ ಫಿಲಮ್ನ. ಯಾಕಂದ್ರೆ ಇದು ಒಂಥರ ಬೇರೆ ತರ ಫಿಲಮ್ ಇದು. ನಾವೆಲ್ಲ ಜಾಸ್ತಿ ಹಾಲಿವುಡ್ ನೋಡ್ತೀವಿ, ಸೊ ನಮ್ಗೆ ವಿ ಆರ್ ಯೂಸ್ ಟು ಇಟ್.
ಸೊ ನನಗೆ ಇಷ್ಟ ಆಯ್ತು ಆಕ್ಚುಲಿ. ಒಂಥರ ಸೈಕಲಾಜಿಕಲ್ ಥ್ರಿಲ್ಲರ್ ತರ ಇದೆ ಅಂಡ್ ಸ್ಟೋರಿ ಚೆನ್ನಾಗಿದೆ ಅಂಡ್ ಎಸ್ಪೆಷಲಿ ಡ್ಯಾಡಿ ತಂದೆ ಮಗನ್ ಬಾಂಡಿಂಗು, ತಂದೆ ಮಗಂದು ಒಂಥರ ಫೈಟ್ಸ್ ನಮ್ಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ ನನಗೆ. ಯಾಕಂದ್ರೆ ನನಗೆ ಮಗ ಇರೋದಕ್ಕೆ ಬಟ್ ಬೇರೆಯವ್ರಿಗೆಲ್ಲ ಹೆಂಗ್ ಅನ್ಸುತ್ತಾ ನನಗೆ ಗೊತ್ತಿಲ್ಲ. ಬಟ್ ಅಷ್ಟೊಂದೆಲ್ಲ ಇವ್ರು ಹೇಳೋ ತರ ಎಲ್ಲ ಏನಿಲ್ಲ ಗುರು. ಮೋಸ್ಟ್ಲಿ ಅದೇ ಇವ್ರಿಗೆಲ್ಲ ಅರ್ಥ ಆಗ್ತಲ್ಲ, ಈ ತರ ಜಾನ್ರ್ ಆಫ್ ಮೂವಿ ಇವ್ರಿಗೆ ಹೊಸದು ಅನ್ಸುತ್ತೆ ನಮ್ಮ ಜನಕ್ಕೆ ಯಾರು ಈ ತರ ಹೇಳ್ತಾವ್ರೆ ಅಂತ. ಅದರ್ವೈಸ್ ಚೆನ್ನಾಗಿದೆ ಫಿಲಮ್, ನನಗೆ ಇಷ್ಟ ಆಯ್ತು ಆಕ್ಚುಲಿ. ಅದೇ ನೀವು ಹೋಗಿ ನೋಡ್ಬೇಕು, ನಿಮ್ಗೆ ಏನ್ ಅನ್ಸುತ್ತೆ ಅಂತ ನೀವು ತಿಳ್ಕೊಬೇಕು ಅಂದ್ರೆ ನೀವು ಹೋಗಿ ನೋಡ್ಲೇಬೇಕು. ನಾವ್ ಹೇಳೋದು ಇನ್ಯಾರು ಹೇಳೋದು ಕೇಳಿಸ್ಕೊಂಡು ನೀವೇನ್, ನಾವು ನೋಡಿ ಹಂಗೆ ಅನ್ಕೊಂಡ್ಬಿಟ್ಟಿದ್ವಿ. ಇವಾಗ ಎಲ್ಲಾರು ಹೇಳ್ದಾಗ ಬಿಡು ಇನ್ನೇನೋ ಚೆನ್ನಾಗಿಲ್ಲ ಅಂತವ್ರೆ ಅಂತ ಅನ್ಕೊಂಡಿದ್ರೆ ಆಕ್ಚುಲಿ ಚೆನ್ನಾಗಿದೆ, ನನ್ಗೆ ಇಷ್ಟ ಆಯ್ತು. ಒಂಥರ ಡಿಫ್ರೆಂಟ್ ಆಗಿದೆ ಗುರು. ಯಶುದು ಫಿಸಿಕ್ಕು, ಆ ಸ್ಟೈಲಿಂಗು, ಆಕ್ಟಿಂಗ್ ಒಂಥರ ಸಕ್ಕತ್ತಾಗಿದೆ. ಆಕ್ಟಿಂಗ್ ಅಂತೂ ಮಾತಾಡೋದೇ ಬೇಡ, ಆಕ್ಟಿಂಗ್ ಇರೋದಕ್ಕೆ ಅವ್ರು ಇಲ್ಲಿ ತನಕ ಬಂದಿರೋದು. ಸೊ ಸ್ಟೈಲಿಂಗು, ಫಿಸಿಕ್ ಎಲ್ಲ ಸಕ್ಕತ್ತಾಗಿದೆ. ಅಂಡ್ ನನ್ನ ಪ್ರಕಾರ ಗೀತು ಮೋಹನ್ ದಾಸ್ ಒಬ್ಬ ಹುಡುಗಿ ಒಂದು ಹುಡುಗನ ಯಾವ ತರ ನೋಡಕ್ ಇಷ್ಟ ಪಡ್ತಾಳೆ ಆ ಇಮ್ಯಾಜಿನೇಷನ್ ಅಲ್ಲಿ ತೆಗ್ದಿರೋ ಫಿಲಮ್ ತರ ಇದೆ ಇದು. ಮೋಸ್ಟ್ಲಿ ಆ ಹುಡುಗಿಗೆ ಹಿಂಗೆ ಇಷ್ಟನೇನೋ ಹುಡುಗರನ್ನ ನೋಡೋದು, ಅದಕ್ಕೆ ಅದೇ ತರ ತೆಗ್ದವಳೆ. ಅಂಡ್ ದರ್ ಇಸ್ ನಥಿಂಗ್ ರಾಂಗ್ ಅಬೌಟ್ ಇಟ್. ಚೆನ್ನಾಗಿದೆ, ಒಂಥರ ಸ್ಟೈಲಿಶ್ ಆಗಿ ಒಂಥರ ಸಕ್ಕತ್ತಾಗಿದೆ ಇವ್ರು, ಒಂಥರ ಸ್ಟಡ್ ಲೆವೆಲ್ ಸಕ್ಕತ್ತಾಗಿದೆ ಅಂತ. ಚೆನ್ನಾಗಿದೆ, ನನ್ಗೂ ಇಷ್ಟ ಆಯ್ತು. ತುಂಬಾ ಜನ ಏನ್ ಗೊತ್ತಾ, ಒಂದ್ ಏನೋ ಮೂವಿ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂತ ಒಂದ್ ಲೈನಲ್ಲಿ ಹೇಳ್ಬಿಡ್ತೀವಿ. ಬಟ್ ಲಾಡ್ ಆಫ್ ಎಫರ್ಟ್ಸ್ ಹಾಕಿರ್ತಾರೆ ಮೂವಿಗೆ. ಚೆನ್ನಾಗಿದೆ, ಸ್ಟೋರಿನೂ ಒಂಥರ ಚೆನ್ನಾಗಿದೆ. ಒಂಥರ ಜನ ಹಬ್ಸ್ತಾ ಇದಾರಲ್ಲ ರಿವ್ಯೂಸ್, ಅಷ್ಟೊಂದೆಲ್ಲ ಇದ್ರಾಗೇನೆಲ್ಲ. ಸೊ ಪ್ಲೀಸ್ ಗೋ ಅಂಡ್ ವಾಚ್ ಇಟ್. ನಾನು ಡಿಫ್ರೆಂಟ್ ಆಗಿದೆ ನನ್ನ ಕೇಳಿದ್ರೆ. ಬಟ್ ಆದ್ರೆ ಲೆಂತಿ ಆಯ್ತು, ಅದಂತೂ 100%. ತುಂಬಾ ಲೆಂತ್ ಇದೆ ಮೂವಿ ಅಂಡ್ ಯು ನೀಡ್ ಸ್ವಲ್ಪ ಪೇಷನ್ಸ್ ಇರಬೇಕು. ನಾನು ಅವಾಗ ಕೈಗೆ ಫೋನ್ ಎತ್ಕೊಂಡಿದ್ದೆ ಫೈಟ್ ಸೀಕ್ವೆನ್ಸ್ ಅಲ್ಲೆಲ್ಲ ತುಂಬಾ ಆಮೇಲೆ ಕ್ಯಾರೆಕ್ಟರ್ ನ ಓವರ್ ಪವರ್ ಮಾಡ್ಬಿಟ್ಟಿದ್ದಾರೆ ಇದ್ರಲ್ಲಿ. ರಾಯನ ಓವರ್ ಪವರ್ ಮಾಡ್ಬಿಟ್ಟಿದ್ದಾರೆ. ಬಟ್ ದೆನ್ ಒಳ್ಳೆ ಟ್ವಿಸ್ಟ್ ಇದೆ ಮಾತ್ರ. ಲಾಸ್ಟ್ ಟ್ವಿಸ್ಟ್ ನೋಡಿದ್ರೆ ನಿಮ್ಗೆ ಈ ಮೂವಿ ಸೆನ್ಸಿಬಲ್ ಅಂತ ಅನ್ಸದೆ. ಆ ಟ್ವಿಸ್ಟ್ ನೋಡಿದ್ಮೇಲೆ ನನ್ಗೆ ಟ್ವಿಸ್ಟ್ ಬರೋವರ್ಗುನು ಏನಿದು ಇಷ್ಟೊಂದೆಲ್ಲ ಇದಕ್ಕೆ ಯಾಕೆ ಇಷ್ಟೊಂದೆಲ್ಲ ತೆಗಿಬೇಕು ಅಂತ ಅನ್ಸುತ್ತೆ. ಬಟ್ ಆ ಟ್ವಿಸ್ಟ್ ನೋಡಿದ್ಮೇಲೆ ಓ ದರ್ ಇಸ್ ಅ ಪಾಯಿಂಟ್ ಅನ್ಬಿಟ್ಟು ಒಂಥರ ಅದೇ ಗುರು ಅವ್ರು ಹೇಳ್ದಂಗೆ ದಿಸ್ ಇಸ್ ಅ ಫೇರಿ ಟೇಲ್ ಫಾರ್ ದ ಗ್ರೋನ್ ಅಪ್ಸ್. ಇದು ಎಲ್ಲರಿಗೂ ಅಲ್ಲ, ಎಸ್ಪೆಷಲಿ ಫ್ಯಾಮಿಲಿ ಪೀಪಲ್ ಎಲ್ಲ ಇಷ್ಟನೇ ಆಗಲ್ಲ ಈ ಮೂವಿ. ನಾನೇ ಹೇಳ್ಬಿಡ್ತೀನಿ. ಸೊ ಐ ಡೋಂಟ್ ನೋ, ನಿಮ್ಗೆ ಆತರ ಮೈಂಡ್ ಸೆಟ್ ಇರಬೇಕು ಈ ಮೂವಿನ ಇಷ್ಟಪಡೋದಕ್ಕೆ. ಅದರ್ವೈಸ್ ನಾಟ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತೂ ಖಂಡಿತ ಅಲ್ಲ ಇದು. ಬಟ್ ಏನ್ ಗೊತ್ತಾ, ಅಪ್ಪ ಮಗನ ಬಾಂಡಿಂಗು, ಮತ್ತೆ ನನಗೆ ಏನ್ ಅನ್ಸ್ತು ಗೊತ್ತಾ, ಒಬ್ಬ ಅಷ್ಟು ಲೈಕ್ ಓವರ್ ಪವರ್ ಆಗಿರುವಂತ ಒಂದು ಫಿಗರ್ಗೆ ಅವನ್ ಇಷ್ಟ ಪಡೋರು ಯಾರನ್ನೂ ಉಳಿಸ್ಕೊಳಕ್ ಆಗಲ್ಲ. ಆ ಗಿಲ್ಟ್ ಅವನ್ಗೆ ಏನೇ ಸಿಕ್ಕಿದ್ರು ಆ ಗಿಲ್ಟ್ ಇಂದ ಹೋಗಕ್ ಆಗಲ್ಲ ಅವನು. ಇದನ್ನ ಯಾವ ತರ ತೆಗ್ದವ್ರೆ ಅಂದ್ರೆ ಇಟ್ಸ್ ಕಾಂಟ್ರರಿ ಟು ಅನಿಮಲ್. ಅನಿಮಲ್ ಅಲ್ಲೂ ತಂದೆ ಮಗಂದೇ ಇರೋದು. ಬಟ್ ಅದ್ರಲ್ಲಿ ಅವ್ನ್ ಏನ್ ಬೇಕಾದ್ರೂ ಮಾಡ್ತಾನ ಅವ್ರನ್ನ ಉಳಿಸ್ಕೊಳಕ್ಕೆ. ಇದ್ರಲ್ಲಿ ಇವ್ನ್ ಏನು ಮಾಡಿದ್ರು ಯಾರನ್ನ ಉಳಿಸ್ಕೊಳಕ್ ಆಗಲ್ಲ. ಅದೇ ನನಗೆ ಆಗಿಲ್ಲ. ಸಿ ವಾಟ್ ಎವರ್, ಅವ್ನ್ ಎಷ್ಟು ದುಡ್ಡಿದೆ, ಎಲ್ಲ ಇದೆ, ಆಟಿಟ್ಯೂಡ್ ಇದೆ, ಬಟ್ ಅವ್ನ್ ಬೇಕಾದವ್ರು ಯಾರು ಅವ್ನ ಜೊತೆ ಇರಕ್ಕಾಗಲ್ಲ. ಅದು ಅವ್ನ್ ರೀಸನ್ ಇಂದಾನೆ ಎಲ್ಲಾರು ಸತ್ತೋಗಿರ್ತಾರೆ. ಅದೊಂದು ಆ ಫ್ಯಾಕ್ಟರ್ ತುಂಬಾ ಚೆನ್ನಾಗಿದೆ. ಪ್ಲಾಟ್ ಪಾಯಿಂಟ್ಸ್ ಬಿಟ್ಕೊಡಕ್ ನಮಗೂ ಇಷ್ಟ ಇಲ್ಲ. ಹೋಗ್ ನೋಡಿ 100%. ಬಟ್ ಅದೇ ನಾನು ಫ್ಯಾಮಿಲಿಗೆ ನಾನು ಸಜೆಸ್ಟ್ ಮಾಡಲ್ಲ. ಯೂತ್ಸ್ಗೆ, ಅಡಲ್ಟ್ಸ್ಗಂತೂ 100% ಟೈಮ್ ಪಾಸ್ ಅಂತೂ ಖಂಡಿತ ಆಗುತ್ತೆ. ಅಂಡ್ ಅದೇ ಆರ್ಟಿಸ್ಟಿಕ್ ಮೂವಿ ಇದು. ನೀವು ಆ ತರ ಮೈಂಡ್ ಸೆಟ್ ಇಟ್ಕೊಂಡೇ ಹೋಗ್ಬೇಕು. ಯಾಕಂದ್ರೆ ತುಂಬಾ ಡಾರ್ಕ್ ಸೀನ್ಸ್ ಇದೆ, ಎಲ್ಲ ಜಾಸ್ತಿ ಕತ್ಲ್ ತರಾನೇ ಇರುತ್ತೆ ಫಿಲಮ್ ಎಲ್ಲ. ಅಂಡ್ ನನ್ಗೆ ಒಂದು ಅರ್ಥ ಆಗಿಲ್ಲ ಏನಂದ್ರೆ, ಈ ಥೀಮು, ಈ ಹಳೆ ಕ್ಲಾಸಿಕ್ ಥೀಮು, ಓಲ್ಡ್ 80s ಥೀಮು, ಇದೆಲ್ಲ ಯಾಕೆ ಬೇಕಾಗಿತ್ತು? ಅದ್ ಬೇಕಾಗಿರ್ಲಿಲ್ಲ. ನಾರ್ಮಲ್ ಆಗಿ ಮಾಡರ್ನ್ ದುನಿಯಾನಲ್ಲಿ ನಾವೆಲ್ಲ ಹೆಂಗಿರ್ತೀವೋ ಅದೇ ತರನೇ ತೋರಿಸಬಹುದಿತ್ತು. ಈ ಕಾನ್ಸೆಪ್ಟ್, ಈ ಸ್ಟೋರಿ ಲೈನ್ಗೆ ಆ ಹಳೆ 60s 70s ಡ್ರೆಸ್ಗಳು ಅವೆಲ್ಲ ಏನ್ ಬೇಕಾಗಿತ್ತು? ಓವರ್ ಪವರ್ ಮಾಡಿ ಸರ್ಕಸ್ ಆ ಎಲಿಮೆಂಟ್ಸ್ ಎಲ್ಲ ಬೇಕಾಗಿರ್ಲಿಲ್ಲ ಈ ಕಾನ್ಸೆಪ್ಟ್ಗೆ. ನಾರ್ಮಲ್ ಆಗಿ ತೆಗಿಬಹುದು. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಸೈಕಲಾಜಿಕಲ್ ಥ್ರಿಲ್ಲರ್ ಅಂದ್ರೆ ಎಲ್ಲದಕ್ಕೂ ಒಂದು ಮೀನಿಂಗ್ ಇರುತ್ತೆ. ನಮಗೂ ಅರ್ಥ ಆಗಲ್ಲ. ಒಂದು ಫ್ಯಾಕ್ಟ್ ಇಟ್ಟಿದ್ದಾರೆ ಅಂದ್ರೆ ಒಂದು ಮೀನಿಂಗ್ ಇರುತ್ತೆ. ಅದ್ ಇನ್ನ ಡೆಪ್ತ್ ಆಗಿ ಮೂವಿ ನೋಡೋರ್ಗೆ ಅರ್ಥ ಆಗುತ್ತೆ. ಬಟ್ ಇದು ಪ್ರಾಪರ್ ಕರ್ನಾಟಕ ಕನ್ನಡದವ್ರ ಮೂವಿ ತರ ಅಂತೂ 100% ಇಲ್ಲ. ಯಾವ್ದೋ ಬ್ರಿಟಿಷ್ ಇಂಗ್ಲೆಂಡ್ ಅವ್ರ ತರಾನೇ ಇದೆ. ಹೇಳಕ್ ಮಾತ್ರ ಅವನು ಗೋವಾದವನು, ಕನ್ನಡ ಮಾತಾಡ್ತಾನೆ, ಅದೆಲ್ಲ ಹೇಳಕ್ ಅಷ್ಟೇ. ಬಿಟ್ರೆ ಫುಲ್ ಹಾಲ್ ಇಂಗ್ಲೆಂಡ್ ಮೂವಿ ತರಾನೇ ಇದೆ ಗುರು. UK ಬ್ರಿಟಿಷ್ ಮೂವಿ ತರ ಇದೆ ಬೇಸಿಕಲಿ ಇದು. ಆ ಸ್ಟೈಲಿಂಗು ಹಂಗೆ ಎಲ್ಲಾ ಕಡೆ ಪ್ಲಸ್ ಕ್ರೈಸ್ಟ್ ಜೀಸಸ್ ಅಂದ್ಕೊಂಡು. ಬಟ್ ಸ್ಟೈಲಿಂಗ್ ಸಖತ್ ಇಷ್ಟ ಆಯ್ತು. ಅಂಡ್ ಯಶ್ ಅವ್ರದ್ದು ಫಿಸಿಕ್ ಗುರು, ಅವ್ರ ಅಕ್ಕನ್ ಡ್ರೀಮ್ ಫಿಸಿಕ್ ಗುರು. ಇದು ಸಖತ್ ಫಿಸಿಕ್ ಮಾತ್ರ ಸಖತ್ ಆಗಿದೆ. ಪ್ರಾಬಬ್ಲಿ ಹುಡುಗಿರ್ಗೆ ಅದೇ ಇಷ್ಟನೇನೋ ಆ ತರ ತೋರಿಸ್ಬೇಕು ಅವ್ನ. ಎಲ್ಲಾ ಫಿಲಮ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಅಟ್ಲೀಸ್ಟ್ ಫಿಸಿಕ್ ಮಾಡಿದ್ಮೇಲೆ ಫುಲ್ ಶೇವ್ ಮಾಡ್ಬಿಡ್ತಾರೆ. ಇದ್ರಲ್ಲಿ ಫಿಸಿಕ್ ಇಟ್ಟವ್ರೆ, ಹಂಗೆ ಬಾಡಿ ಹೇರ್ ಹಂಗೆ ಇಟ್ಟಿದ್ದಾರೆ. ಯಾಕಂದ್ರೆ ಹಳೆ ಕಾಲ ಅದು ಬೇರೆ.
ನಾನು ಹೇಳಿದ್ನಲ್ಲ ಆ ಗೀತು ಮೋಹನ್ ದಾಸ್ಗೆ ಇಂಥ ಹುಡುಗರ್ನ ಈ ತರನೇ ನೋಡಕ್ ಇಷ್ಟನೇನೋ, ಆ ತರನೇ ತೆಗೆದುಬಿಟ್ಟವಳದಕ್ಕೆ. ಅಯ್ಯೋ ಇದನ್ನ ಹೇಳ್ಬೇಕು ಗುರು, ನಮ್ ರುಕ್ಕು ಅಬ್ಬಾ ಅವಳೊಂದ್ ಆಂಗಲ್ ಅಲ್ಲಿ ತೋರ್ಸೋಳೆ. ಗುರು ರುಕ್ಕುನ ನೋಡಕ್ಕಂತೂ ಹೋಗ್ಲೇಬೇಕು ನೀವು. ಆಂಗಲ್ ಅಂದೆ ನಾನು, ಇನ್ನೇನನ್ನ ಇದೇ ಪ್ರಾಬ್ಲಮ್ ನಮ್ ಕರ್ನಾಟಕ ಆಡಿಯನ್ಸ್ ಅವ್ರಿಗೆ ಇದೇ ಪ್ರಾಬ್ಲಮ್. ಜಾಸ್ತಿ ಸ್ವಲ್ಪ ಎಕ್ಸ್ಟ್ರಾ ಹೇಳಕ್ ಹೋಗ್ದ್ರೆ ನಿಮ್ಗೆಲ್ಲ ಇದನ್ಸ್ಬಿಡುತ್ತೆ. ಇನ್ನೂ ಏನು ಹೇಳ ಇಲ್ಲ. ಆಮೇಲೆ ಜನ ಬಾಂಡ್ ಮೂವಿ ಅದು ಇದು ಅಂತ ಹೇಳ್ತಾ ಇದ್ರು. ಒಂದೇ ಒಂದು ಲಿಪ್ ಲಾಕ್ ಸೀನ್ ಇಲ್ಲ ಗುರು ಇದ್ರಲ್ಲಿ. ಇದೆ ರೊಮ್ಯಾನ್ಸ್ ಇದೆ, ಬೇರೆ ಎಲ್ಲ ಹಾಟ್ ಸೀನ್ಸ್ ಎಲ್ಲ ಇದೆ. ಅಂದ್ರೆ ಅದೇನೋ ಒಂಥರ ಜೆನ್ಯೂನಿಟಿ ಮೇಂಟೈನ್ ಮಾಡೋರು ಏನೋ ಯಶು ಗೊತ್ತಿಲ್ಲ ನನಗೆ. ಲಿಪ್ ಲಾಕ್ ಸೀನ್ ಅಂತೂ ಮಾಡಿಲ್ಲ ಅವರು. ಪ್ರಾಬಬ್ಲಿ ಈಸ್ ಅ ಫ್ಯಾಮಿಲಿ ಮ್ಯಾನ್, ಅದು ತೋರಿಸಬಾರ್ದು ಆ ತರ ಅಂತ ಏನಾದ್ರು ಮಾಡಿಲ್ವೋ ನನಗೆ ಗೊತ್ತಿಲ್ಲ. ಇಫ್ ದಟ್ಸ್ ದ ಡಿಸಿಷನ್ ದೆನ್ ಹ್ಯೂಜ್ ರೆಸ್ಪೆಕ್ಟ್ ಫಾರ್ ಹಿಮ್. ಹೇಳ್ಬೇಕಾಯ್ತು. ನೀನಾಗಿದ್ರೆ ಮಾಡ್ಬಿಡ್ತಾ, ನಾನಾಗಿದ್ರೆ ಮಾಡ್ತಾ ಇದ್ದೆ ಗುರು. ನಾನು ಹೆವಿ ಟಾಕ್ಸಿಕ್. ನಿನ್ ಫ್ಯಾಮಿಲಿ ಅಲ್ವಾ ಆಗಿದ್ರೇನು. ಮತ್ತೆ ಯಶ್ ಮಾಡಿದ್ರೆ ಮಾತ್ರ ಹ್ಯೂಜ್ ರೆಸ್ಪೆಕ್ಟ್ ಅಂತ. ನಿಂಗ್ ಬೇಡವಾ ಹ್ಯೂಜ್ ರೆಸ್ಪೆಕ್ಟ್? ಯಶ್ ಮಾಡಿದಾನೆ, ಯಾಕಂದ್ರೆ ಯಶ್ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಆತರ ಇದೆ. ನಾನ್ ಡಿವಿ, ನಾನು ಯಶ್ ಅಲ್ಲ. ನನ್ನ ಮೇಲೆ ಎಕ್ಸ್ಪೆಕ್ಟೇಷನ್ ಇಲ್ಲ. ಯಶ್ ಸೊ ಇದಾಗಿತ್ತು ನಮ್ಮ ರಿವ್ಯೂ ಟಾಕ್ಸಿಕ್ ಮೂವಿ ಬಗ್ಗೆ. ನಿಮ್ಗೂ ಕೂಡ ಮೂವಿ ಇಷ್ಟ ಆಗಿದ್ಯಾ, ಇಷ್ಟ ಆಗಿಲ್ವಾ, ನೋಡಿದೀರಾ ನೋಡಿಲ್ವಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನಂಗೂ ಗೊತ್ತಾಗುತ್ತೆ ಮೆಜಾರಿಟಿ ಜನ ಹೆಂಗ್ ಅನ್ಸಿದ್ರು ಅಂತ. ಯೂತ್ ನಿಮ್ ಏಜ್ ಹಾಕ್ಬಿಟ್ಟು ಹೇಳಿ ಮೂವಿ ರಿವ್ಯೂನ, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಯಾವ ಏಜ್ ಗ್ರೂಪ್ ಅವ್ರಿಗೆ ಇಷ್ಟ ಆಗ್ತಿದೆ ಮೂವಿ ಅಂತ. ಸೊ ಸೈನಿಂಗ್ ಆಫ್, ಬಾಯ್ ಫ್ರಮ್ ಟಿವಿ ಅಂಡ್ DNT.